ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕರ್ನಾಟಕ SC/ST ಕಾಯ್ದೆಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. PTCL ಆ್ಯಕ್ಟ್ಗೆ ಸಂಬಂಧಿಸಿದಂತೆ ಗೊಂದಲಗಳು ನಿವಾರಣೆ ಆಗೋದೇ ಇಲ್ಲ. ಒಂದೊಂದು ತೀರ್ಪುಗಳಲ್ಲಿ ಕಾಲಮಿತಿಯನ್ನು ಆಧರಿಸಿ ತೀರ್ಪನ್ನು ಕೊಟ್ಟಿರ್ತಾರೆ, ಮತ್ತೊಂದಿಷ್ಟು ತೀರ್ಪುಗಳಲ್ಲಿ ಕಾಲಮಿತಿ ಇಲ್ಲ ಎಂಬುದನ್ನು ದೃಢಪಡಿಸಿರ್ತಾರೆ. ಆದರೆ ಈ ತೀರ್ಪಿನಲ್ಲಿ SC/ST ಜಮೀನಿನ ಮೊದಲ ಅನಧಿಕೃತ ಮಾರಾಟವೇ ಅಸಿಂಧು, ನಂತರದ ಎಲ್ಲ ವ್ಯವಹಾರಗಳು ಕೂಡ ಶೂನ್ಯ ಅಂಥೇಳಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಪ್ರಕರಣ ಏನು? ತಹಶೀಲ್ದಾರರು, AC, DC ಅವರ ಆದೇಶಗಳು ಏನೇನು? ಹೈಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನು ನೀಡಿದೆ? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾರತ ಸಂವಿಧಾನದ ಕಲಂ 226 ಮತ್ತು 227ರ ಅಡಿಯಲ್ಲಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದ್ದು, ಬೆಂಗಳೂರು ನಗರ ಜಿಲ್ಲೆಯ DC ಅವರ ಅಂದರೆ 24/3/2025ರ ಆದೇಶವನ್ನು ಹಾಗೂ AC ಅವರ 30/1/2024ರ ಆದೇಶವನ್ನು ರದ್ದುಪಡಿಸುವಂತೆ ಕೋರಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದ್ದು, 4/2/2026ರಂದು ವಿಚಾರಣೆ ನಡೆಸಿ ತೀರ್ಪಿಗೆ ಕಾಯ್ದಿರಿಸಲಾಗಿತ್ತು. ಮಾರ್ಚ್ 12, 2026ಕ್ಕೆ ತೀರ್ಪನ್ನು ಪ್ರಕಟಿಸಲಾಗಿದೆ. ಅಂದರೆ ಈ ತೀರ್ಪು ಬಂದಿದ್ದು ಮಾರ್ಚ್ 12, 2026ಕ್ಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಂದರೆ PTCL ಕಾಯ್ದೆಯಡಿ ಮಂಜೂರಾದ ಭೂಮಿಯನ್ನು ಮೂಲ ಮಂಜೂರಾತಿ ಷರತ್ತುಗಳನ್ನು ಉಲ್ಲಂಘಿಸಿ ಮಾಡಿದ ಮೊದಲ ಮಾರಾಟವೇ ಅಸಿಂಧು ಆಗಿದ್ದರೆ, ಅದರ ನಂತರ ನಡೆದ ಎಲ್ಲ ಮಾರಾಟ ವ್ಯವಹಾರಗಳು ಕೂಡ ಸ್ವಯಂ ಶೂನ್ಯವಾಗುತ್ತದೆ ಎಂದು ಕರ್ನಾಟಕ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. SK ಜಯರಾಮ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ R ದೇವದಾಸ್ ಅವರ ಏಕಸದಸ್ಯ ಪೀಠ ತಿರಸ್ಕರಿಸಿದೆ. ನ್ಯಾಯಾಲಯವು ಯಾರೂ ಸಹ ತಮಗಿಲ್ಲದ ಹಕ್ಕನ್ನು ಮತ್ತೊಬ್ಬರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂಬ ಕಾನೂನು ತತ್ವವನ್ನು ಉಲ್ಲೇಖಿಸಿ 1956ರಲ್ಲಿ ನಡೆದ ಮೊದಲ ಮಾರಾಟವೇ ಕಾನೂನು ಬಾಹಿರವಾಗಿದ್ದು, ಅದರ ಆಧಾರದ ಮೇಲೆ ನಡೆದ ನಂತರದ ಎಲ್ಲ ವ್ಯವಹಾರಗಳು ಕೂಡ ಅಮಾನ್ಯವಾಗುತ್ತವೆ ಎಂದು ತಿಳಿಸಿದೆ. ಹೀಗಾಗಿ ಹಲವು ಹಂತಗಳ ಮಾರಾಟದ ಬಳಿಕ 1988ರಲ್ಲಿ ಜಯರಾಮ್ ಅವರು ಖರೀದಿಸಿದ್ದ ಜಮೀನು ವ್ಯವಹಾರವು ಕಾನೂನಿನ ಪ್ರಕಾರ ಅಸಿಂಧು ಅಂತ ಹೇಳಿದೆ. ಪೀಠವು PTCL ಕಾಯ್ದೆಯ ಸೆಕ್ಷನ್ 4 ಸಬ್ ಕ್ಲಾಸ್ 1 ಉಲ್ಲೇಖಿಸಿ ಮಂಜೂರಾತಿ ಷರತ್ತುಗಳನ್ನು ಉಲ್ಲಂಘಿಸಿ ಮಾಡಿದ ಯಾವುದೇ ವರ್ಗಾವಣೆ ಶೂನ್ಯವಾಗುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಈ ಪ್ರಕರಣದಲ್ಲಿ ಅರ್ಜಿದಾರರ ವಾದ ಏನಾಗಿತ್ತು ಅಂದರೆ, ಅರ್ಜಿದಾರರು 22/9/1988ರಂದು ನೋಂದಾಯಿತ ಸೇಲ್ ಡೀಡ್ ಮೂಲಕ ಕಾಜಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 143ರಲ್ಲಿ 1 ಎಕರೆ 30 ಗುಂಟೆ ಭೂಮಿಯನ್ನು ಶ್ರೀಮತಿ G ಪದ್ಮಾವತಿಯಿಂದ ಖರೀದಿ ಮಾಡಿರ್ತಾರೆ. ಆದರೆ ನಂತರ ಅವರಿಗೆ ತಿಳಿದು ಬಂದಂತೆ ಸಹಾಯಕ ಆಯುಕ್ತರು 15/5/1998ರಂದು ಕರ್ನಾಟಕ ಅನುದಾನಿತ ಜಮೀನುಗಳ ವರ್ಗಾವಣೆ ನಿಷೇಧ ಕಾಯ್ದೆ 1978 ಅಂದರೆ PTCL ಆ್ಯಕ್ಟ್ ಸೆಕ್ಷನ್ 4 ಮತ್ತು 5ರ ಅಡಿಯಲ್ಲಿ 25/10/1956ರ ಮೊದಲ ಮಾರಾಟವನ್ನು ರದ್ದುಗೊಳಿಸಿ ಭೂಮಿಯನ್ನು ಮೂಲ ಅನುದಾನಿತ ವ್ಯಕ್ತಿ ಅಥವಾ ಅವರ ವಾರಸುದಾರರಿಗೆ ಹಿಂತಿರುಗಿಸುವಂತೆ ಆದೇಶವನ್ನು ಮಾಡಿದರು. ಆದರೆ ಅದರಲ್ಲಿ ಅರ್ಜಿದಾರರನ್ನು ಪಾರ್ಟಿಯಾಗಿ ಮಾಡಿರಲಿಲ್ಲ. ಆದ್ದರಿಂದ ಅರ್ಜಿದಾರರ ಪ್ರಮುಖ ಆಕ್ಷೇಪಣೆಗಳು ಏನಾಗಿತ್ತು ಅಂದರೆ, ಬಸಮ್ಮ ಪ್ರಕರಣದ ತೀರ್ಪು ಅರ್ಜಿದಾರರಿಗೆ ಅನ್ವಯಿಸೋದಿಲ್ಲ, ತಮ್ಮ ಮಾರಾಟ ವ್ಯವಹಾರವನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬೇಕಿತ್ತು, ಪ್ರಕರಣವನ್ನು 17 ವರ್ಷಗಳ ವಿಳಂಬದ ನಂತರ ದಾಖಲಿಸಲಾಗಿದೆ, ಆದ್ದರಿಂದ ಕಾಲಮಿತಿ ಆಧಾರದ ಮೇಲೆ ತಿರಸ್ಕರಿಸಬೇಕಿತ್ತು, ಸುಪ್ರೀಂ ಕೋರ್ಟ್ನ ನೆಕ್ಕಂಟಿ ರಾಮಲಕ್ಷ್ಮಿ ತೀರ್ಪನ್ನು ಅನ್ವಯಿಸಬೇಕು ಅಂತ ಹೇಳಿ ಅರ್ಜಿದಾರರು ವಾದಿಸಿದ್ರು. ಇದರಲ್ಲಿ ಪ್ರತಿವಾದಿಗಳ ವಾದ ಏನು ಅಂದರೆ, ಅರ್ಜಿದಾರರು ಬಸಮ್ಮ ಅವರ ಮೂಲಕವೇ ಹಕ್ಕನ್ನು ಪಡೆದಿದ್ದಾರೆ, ಅಂದರೆ ಮೂಲ ಮಾರಾಟಗಾರರು ಬಸಮ್ಮ ಅವರ ಮೂಲಕವೇ ಇವರಿಗೆ ಹಕ್ಕು ಬಂದಿದೆ. 1956ರ ಮಾರಾಟವೇ ಅಮಾನ್ಯವಾದ್ದರಿಂದ ನಂತರದ ಎಲ್ಲ ಮಾರಾಟಗಳು ಕೂಡ ಅಮಾನ್ಯ. ಈ ವಿಷಯವನ್ನು ಈಗಾಗಲೇ ಹೈಕೋರ್ಟ್ 2003ರಲ್ಲಿ ದೃಢಪಡಿಸಿದೆ. ಹೀಗಾಗಿ ಬೇರೆ ರೀತಿಯ ತೀರ್ಪು ಸಾಧ್ಯವಿಲ್ಲ ಎನ್ನುವಂಥದ್ದು ಅವರ ವಾದ, ಅಂದರೆ ಪ್ರತಿವಾದಿಯವರ ವಾದ. ನ್ಯಾಯಾಲಯ ಎರಡೂ ಪಾರ್ಟಿಗಳ ವಾದ ವಿವಾದವನ್ನು ಆಲಿಸಿ ಪರಿಶೀಲಿಸಿ ನ್ಯಾಯಾಲಯವು ಗಮನಿಸಿದಂತೆ ಬಸಮ್ಮ ಪ್ರಕರಣದಲ್ಲಿ 1956ರ ಮಾರಾಟವನ್ನು ಈಗಾಗಲೇ ಅಮಾನ್ಯ ಎಂದು ಘೋಷಿಸಲಾಗಿದೆ. ಆ ಮಾರಾಟದ ಆಧಾರದ ಮೇಲೆ ನಡೆದಂತಹ ನಂತರದ ಎಲ್ಲ ವ್ಯವಹಾರಗಳು ಕೂಡ
ಅಮಾನ್ಯವಾಗಿರುತ್ತದೆ. ಮೊದಲ ಮಾರಾಟ ರದ್ದುಪಟ್ಟ ಕೂಡಲೇ ಆ ಜಮೀನಿಗೆ ಸಂಬಂಧಿಸಿದ ಎಲ್ಲ ನಂತರದ ವ್ಯವಹಾರಗಳಿಗೂ ಕಾನೂನಾತ್ಮಕ ಅಸ್ತಿತ್ವ ಇರೋದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. 1956ರ ಮಾರಾಟ ಈಗಾಗಲೇ ರದ್ದುಪಡಿಸಿ 2003ರಲ್ಲಿ ಅಂತಿಮಗೊಂಡಿದೆ. ನಂತರದ ಎಲ್ಲ ವ್ಯವಹಾರಗಳು ಸ್ವಯಂ ಅಮಾನ್ಯ. 2003ರಲ್ಲೇ ಅಂತಿಮಗೊಂಡ ಪ್ರಕರಣಕ್ಕೆ ನೆಕ್ಕಂಟಿ ರಾಮಲಕ್ಷ್ಮಿ ತೀರ್ಪು ಇಲ್ಲಿ ಅನ್ವಯಿಸೋದಿಲ್ಲ. ಇದಲ್ಲದೆ ಎಸಿಡಿಸಿಯವರ ಆದೇಶ ಕೂಡ ಸರಿಯಾಗಿದೆ. ಆದೇಶದಲ್ಲಿ ಯಾವುದೇ ರೀತಿಯ ಕಾನೂನು ದೋಷ ಕಂಡು ಬಂದಿಲ್ಲ ಎಂದು ತಿಳಿಸಿದ ನ್ಯಾಯಾಲಯ ಅರ್ಜಿದಾರರ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಪರಿಶಿಷ್ಟ ಜಾತಿಗೆ ಸೇರಿದ ಟಿ ಪೂಜಪ್ಪ ಅವರಿಗೆ 1947ರಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಕಾಜಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 143ರಲ್ಲಿ 6 ಎಕರೆ 15 ಗುಂಟೆ ಭೂಮಿಯನ್ನ ಸರ್ಕಾರ ಮಂಜೂರು ಮಾಡಿತ್ತು. ಪೂಜಪ್ಪ ಅವರ ನಿಧನದ ಬಳಿಕ ಅವರ ಪತ್ನಿ ಮತ್ತು ಅಪ್ರಾಪ್ತ ಪುತ್ರರು ಅಕ್ಟೋಬರ್ 25, 1956ರಂದು 3 ಎಕರೆ 26 ಗುಂಟೆ ಭೂಮಿಯನ್ನ ಬಸಮ್ಮ ಅವರಿಗೆ ಮಾರಾಟ ಮಾಡಿದ್ರು. ಈ ಮಾರಾಟವು ಮಂಜೂರಾತಿ ಷರತ್ತುಗಳಿಗೆ ವಿರುದ್ಧವಾಗಿದೆ ಎಂದು ಅಧಿಕಾರಿಗಳು ಘೋಷಿಸಿದ್ರು. ಈ ಭೂಮಿ ನಂತರ ಹಲವು ಹಂತಗಳಲ್ಲಿ ಮಾರಾಟಗೊಂಡು ಪದ್ಮಾವತಿ ಅವರ ಮೂಲಕ ಕೊನೆಗೆ 22 ಸೆಪ್ಟೆಂಬರ್ 1988ರಂದು ಜಯರಾಮ್ ಅವರು ಖರೀದಿ ಮಾಡಿದ್ರು. ಆದರೆ ಪಿಟಿಸಿಎಲ್ ಕಾಯ್ದೆಯಡಿ ಸಕ್ಷಮ ಪ್ರಾಧಿಕಾರಿಗಳು 1956ರ ಮಾರಾಟವನ್ನು ಅಮಾನ್ಯವೆಂದು ಘೋಷಿಸಿ ಭೂಮಿಯನ್ನ ಮೂಲ ಮಂಜೂರಿದಾರರ ವಾರಸುದಾರರಿಗೆ ಹಿಂತಿರುಗಿಸಲು ಆದೇಶವನ್ನ ನೀಡಿದ್ರು. ಈ ಪ್ರಕರಣ ಹಲವು ವರ್ಷಗಳ ಕಾಲ ಉಪವಿಭಾಗಾಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿ ಮತ್ತು ಹೈಕೋರ್ಟ್ ಹಂತಗಳಲ್ಲಿ ವಿಚಾರಣೆಗೆ ಒಳಪಟ್ಟಿತ್ತು. ಕೊನೆಗೆ ಮರುಪರಿಶೀಲನೆ ನಡೆಸಿದ ಉಪವಿಭಾಗಾಧಿಕಾರಿಗಳು 1998ರ ಆದೇಶವನ್ನು 2024ರಲ್ಲಿ ಪುನಃ ದೃಢಪಡಿಸಿ ಜಯರಾಮ್ ಅವರ 1978ರ ಖರೀದಿ ದಾಖಲೆಯನ್ನು ರದ್ದುಪಡಿಸಿದ್ರು. ಇದನ್ನು ಪ್ರಶ್ನಿಸಿ ಜಯರಾಮ್ ಅವರು ಸಲ್ಲಿಸಿದ್ದ ಮೇಲ್ಮನವಿಯನ್ನ ಜಿಲ್ಲಾಧಿಕಾರಿಗಳು 2025ರಲ್ಲಿ ತಿರಸ್ಕರಿಸಿದ್ರು. ಇದರಿಂದಾಗಿ ಸಂಬಂಧಿತ ಆದೇಶಗಳನ್ನು ರದ್ದುಗೊಳಿಸುವಂತೆ ಕೋರಿ ಜಯರಾಮ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನೋಡಿದ್ರಲ್ಲ, ಪಿಟಿಸಿಎಲ್ ಕಾಯ್ದೆಯ ಪ್ರಕಾರ ಒಂದು ವಿಷಯ ಸ್ಪಷ್ಟ: ಮೂಲ ಮಂಜೂರಾತಿ ಷರತ್ತು ಉಲ್ಲಂಘಿಸಿ ಮಾಡಿದ ಮೊದಲ ಮಾರಾಟವೇ ಅಮಾನ್ಯವಾದರೆ ಅದರ ನಂತರದ ಎಲ್ಲ ವ್ಯವಹಾರಗಳು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಶೂನ್ಯವಾಗುತ್ತದೆ. ಅಂದರೆ ಎಷ್ಟು ಬಾರಿ ಜಮೀನು ಮಾರಾಟವಾದರೂ ಮೊದಲ ವ್ಯವಹಾರವೇ ತಪ್ಪಿದ್ರೆ ಮುಂದೆ ಯಾರಿಗೂ ಕೂಡ ಯಾವುದೇ ರೀತಿ ಹಕ್ಕು ಸಿಗೋದಿಲ್ಲ. ಆದ್ದರಿಂದ SC/ST ಅನುದಾನಿತ ಜಮೀನನ್ನು ಖರೀದಿ ಮಾಡುವ ಮೊದಲು ಅದರ ಸಂಪೂರ್ಣ ಹಿನ್ನೆಲೆಯನ್ನು ಪರಿಶೀಲಿಸೋದು ಅತ್ಯಂತ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.